ಬರ್ರಿ ನಾನು ನಿಮ್ಗೆ ಅರ್ಜೆಂಟಾಗಿ ಬಿಸಿ ಬಿಸಿ ರೊಟ್ಟಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಒಂದು ಬೌಲ್ ತೊಗೊರಿ, ಅದ್ರಾಗ ಅರ್ಧ ಲೋಟ ನೀರು ಹಾಕಿ ಅದನ್ನು ಸ್ಟವ್ ಮೇಲೆ ಇಟ್ಟು ಅದು ಕತಕ ಆದಮೇಲೆ ಅದಕ್ಕೆ 4-5 ರೊಟ್ಟಿಗೆ ಆಗುವಷ್ಟು ಹಿಟ್ಟು ಹಾಕಿ ಅದನ್ನು ಕೆಳಗಿಳಿಸಿ ಅದನ್ನು ನಾದ್ಕೋರಿ. ಅದು ಹೆಂಗಿರಬೇಕು ಅಂತಂದ್ರೆ ಹಿಟ್ಟು ಭಾಳ ತೆಳಗೂ ಇರಬಾರ್ದು, ಬಿರುಸು ಇರಬಾರ್ದು. ಈ ಹದಕ್ಕೆ ಬರುವಂಗೆ ಅದನ್ನು ನಾದ್ಕೊಳ್ರಿ. ಅದೇ ಹೊತ್ತಿಗೆ ನೀವು ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಅದಕ್ಕೆ 2-3 ಹನಿ ಎಣ್ಣೆ ಹಾಕಿ ಹಸಿ ಅರಿವಿಯಿಂದ ಅದನ್ನು ಸುತ್ತಲೂ ಎಲ್ಲ ಒರೆಸ್ಕೋರಿ. ಯಾಕಂದ್ರೆ ಅದು ರೊಟ್ಟಿ ಹತ್ಕೊಳ್ಳಂಗಿಲ್ಲ, ಜಾರಂಗಿಲ್ಲ ಪ್ಯಾನಿಂದ. ಅದೇ ಮತ್ತು ನೀವು ಒಂದು ಉಳ್ಳಿ ತೊಗೊಂಡು ಕೆಳಗೆ ಅದಕ್ಕೆ ಹಿಟ್ಟು ಹಾಕಿ ಒಂದಿಟ್ಟು ಹಿಟ್ಟು ಕೈಗೆ ಹಚ್ಕೊಂಡು ನೀವು ರೊಟ್ಟಿ ಬಡೀರಿ. ಆ ರೊಟ್ಟಿ ಹಿಂಗೆ ಆಗ್ತೈತಿ. ರೊಟ್ಟಿ ಹಿಂಗಾದ್ಮೇಲೆ ನೀವು ಅದನ್ನು ಪ್ಯಾನ್ ಮೀಡಿಯಮ್ ಹೀಟಿಗೆ ಕಾದಿರ್ತೈತಿ. ಆ ಪ್ಯಾನ್ ಮೇಲೆ ರೊಟ್ಟಿ ಹಾಕಿರಿ. ಅದು ಹೆಂಗೆ ಹಾಕಬೇಕು ಅಂತಂದ್ರೆ ಅದು ಹಚ್ಚಿದ ಹಿಟ್ಟು ಮೇಲೆ ಬಂದಿರಬೇಕು. ಇದಕ್ಕೆ ನೀರು ಹಚ್ಚಿರಿ. ಬಟ್ಟೆಯಿಂದ ನೀರು ಹಚ್ಚಿರಿ ಸುತ್ತಲ ಎಲ್ಲ ಕಡೆ. ಅದು ಒಂದು 2-3 ನಿಮಿಷ ಆದಮೇಲೆ ನೀವು ಅದನ್ನ ಹೊಳಿಸಿ ಹಾಕಿದ್ಮೇಲೆ ಅದು ಹಿಂಗೆ ಉಬ್ಬಿರ್ತೈತಿ. ನೀವು ಬೇಕಾದ್ರೆ ಅದನ್ನು ಮೆತ್ತಗನ್ ಬಟ್ಟೆಯಿಂದನೂ ಸುತ್ತಲೂ ಒತ್ತಬಹುದು. ಹಿಂಗೆ ಉಬ್ತೈತೆ ಅದು. ಹಿಂಗೆ ಆದಮೇಲೆ ರೊಟ್ಟಿ ತಯಾರಾಗಿರ್ತೈತಿ. ನೀವು ಅದನ್ನು ಪ್ಲೇಟಿಗೆ ಹಾಕ್ಕೋಬೋದು ರೀ. ಮತ್ತು ನೀವು ಸಾಸ್ ಮತ್ತು ಪಲ್ಯ ಇದು ಹಚ್ಕೊಂಡು ತಿನ್ಬೋದು. ಇದು ಭಾಳ ರುಚಿಯಾಗಿರ್ತೈತೆ ರೀ. ನೀವು ಒಂದು ಸರ್ತಿ ಟ್ರೈ